ಯಾವುದೇ ಅಭಿವೃದ್ಧಿ ಕೆಲಸ ನೀವು ಮಾಡಕ್ ಆಗ್ತಾ ಇಲ್ಲ ಅನ್ನೋದು. ಬ್ರದರ್, ಒಂದು ನಿಮಿಷ. ನನ್ನ ಹತ್ರ 2 ಇಲಾಖೆ ಇದೆ. ದೆಹಲಿನಲ್ಲಿ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ. ಒಂದು ಹೆವಿ ಇಂಡಸ್ಟ್ರಿ, ಇನ್ನೊಂದು ಸ್ಟೀಲ್ ಮಿನಿಸ್ಟ್ರಿ. ಸ್ಟೀಲ್ ಮಿನಿಸ್ಟ್ರಿಗಿರೋದು ಬಜೆಟ್ 7 ಕೋಟಿ. ಸ್ಟೀಲ್ ಮಿನಿಸ್ಟ್ರಿ. ಇಲ್ಲಿ ಹೆವಿ ಇಂಡಸ್ಟ್ರಿಗೆ ಒಂದು PM ಅವರ ಒಂದು ವಿಷನ್ 2070ಗೆ 0 ಕಾರ್ಬನ್ ಮಾಡಬೇಕು ಅಂತ. ಅದಕ್ಕೆ ಫೇಮ್ 1 ಮಾಡಿದ್ರು, ಫೇಮ್ 2 ಮಾಡಿದ್ರು. ಈಗ PME ಡ್ರೈವ್ ಅಂತ ಹೇಳಿ 3ನೇ ಸ್ಟೇಜಿಗೆ ತಂದರು. ಅದಕ್ಕೆ 10,900 ಕೋಟಿ ಕೊಟ್ಟಿದೆ. ಅದರಲ್ಲಿ 14,000 ಎಲೆಕ್ಟ್ರಿಕ್ ಬಸ್ಸಸ್ಗಳನ್ನು ಖರೀದಿ ಮಾಡ್ತಾ ಇದ್ವಿ. 14,000 ಎಲೆಕ್ಟ್ರಿಕ್ ಬಸ್ಸಸ್ನಲ್ಲಿ 4,500 ಕರ್ನಾಟಕ ಕೊಡ್ತಾ ಇದ್ದೀನಿ. 4,500 ಬಸ್. ತೆಲಂಗಾಣ ಕೊಡ್ತಿರೋದು 2,200, ಅಹಮದಾಬಾದಿಗೆ ಕೊಡ್ತಿರೋ 1,000, ಡೆಲ್ಲಿ ಕೊಡ್ತಿರೋದು 2,800. ಕರ್ನಾಟಕಕ್ಕೆ 4,500 ಬಸ್ ಕೊಡ್ತಾ ಇದ್ದೀನಿ, ಎಲೆಕ್ಟ್ರಿಕ್ ಬಸ್. ಇದೊಂದು ಭಾಗ ಇರಲಿ. ನಮ್ಮ ಇಲಾಖೆ ಇಂಡಸ್ಟ್ರಿಗಳನ್ನ ಫಾರಂ ಮಾಡೋದಕ್ಕಿಲ್ಲ, ಅದು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರೋದು. After breaking PT Usha's rank 29th in the world, his was settling in Bengaluru when he was observed in the Customs Department. Hear the sound of the claps, please. He scored a goal, so he has grown from strength to sports. Recently winning 6 gold at just 8 years old, he started off, and proud of it, and perseverance culminated joining his impressive footwork in the center. You can see all Indian target Olympic missions, student side and other things. Congratulations, Arena Somay. Karnataka and India are proud. Congratulations to all of them. कर्नाटक प्रतिभाओं की भूमि है। भारत सरकार एवं कर्नाटक सरकार खेल गतिविधियों के विकास और खिलाड़ियों के सर्वांगीण उत्थान के लिए निरंतर सक्रिय भूमिका निभा रही है। राज्य सरकार ने खेलों को प्रोत्साहन देने हेतु सुदृढ़ नीतियां बनाई है। इसमें से अनेक घोषणाएं भी आपके और हमारे सामने मुख्यमंत्री जी ने की है। मैं इसके लिए कर्नाटक सरकार को बधाई एवं शुभकामनाएं देता हूँ। इनका उद्देश्य ग्रामीण और शहरी दोनों क्षेत्रों में प्रतिभाओं की पहचान और उन्हें उचित मंच प्रदान करना है। कर्नाटक राज्य खेल प्राधिकरण एवं युवा सशक्तिकरण और खेल विभाग के माध्यम से खिलाड़ियों को अंतर्राष्ट्रीय स्तर की आधुनिक खेल सुविधाएं भी उपलब्ध कराई जा रही है। ಸ್ಫೂರ್ತಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಪ್ರತಿಯೊಬ್ಬರಿಗೂ ಕೂಡ ಇರಬೇಕು. ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕಲ್ಲ. ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವು ನಮ್ಮ ಬೆಳೆದು ಬಂದಂಥ ದಾರಿನ ನೋಡ್ತಿದ್ದಾಗ ಸಮಾಧಾನ ಆಗ್ತದೆ. ಸರ್ಕಾರದಲ್ಲಿ ಸರ್ಕಾರಿ ಕೆಲಸ ಕೊಡ್ತಕ್ಕಂಥದ್ದನ್ನು ಕೂಡ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. DYSP, ಸಬ್ ಇನ್ಸ್ಪೆಕ್ಟರ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಲ್ಲಿ ಆಯ್ಕೆ ಮಾಡುವಾಗ 3% ಕೊಡಬೇಕು. ಫಾರೆಸ್ಟ್ ಡಿಪಾರ್ಟ್ಮೆಂಟನ್ನು 3% ಕೊಡಬೇಕು. ಉಳಿದ ಡಿಪಾರ್ಟ್ಮೆಂಟ್ಗಳಲ್ಲಿ ಕನಿಷ್ಠ 2% ಕ್ರೀಡಾಪಟುಗಳಿಗೆ ಮೀಸಲಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಅದರಿಂದ ಹೆಚ್ಚು ಹೆಚ್ಚು ಜನರು ಕ್ರೀಡೆಯಲ್ಲಿ ಪಾಲ್ಗೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈ ರಾಜ್ಯದಲ್ಲಿ ಅವರು ಅಧಿಕಾರಕ್ಕೆ ಬಂದಾಗಲಿಂದ ಕ್ರೀಡೆಗೆ ಉತ್ತೇಜನವನ್ನು ಕೊಟ್ಕೊಂಡು ಬಂದಿದ್ದಾರೆ. ಪ್ರಥಮತಃ ಯಾರು ಒಲಿಂಪಿಕ್ಸ್ನಲ್ಲಿ ಗೋಲ್ಡ್ ಮೆಡಲ್ ತೆಗೆಯುತ್ತಾರೆ ಕರ್ನಾಟಕದಿಂದ, ಅವರಿಗೆ 6 ಕೋಟಿ ರೂಪಾಯಿ ಬಹುಮಾನವನ್ನು ಕೊಡ್ತಕ್ಕಂಥ ಘೋಷಣೆಯನ್ನು ಮಾಡಿದರು. ಅದೇ ರೀತಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಪದವಿಯನ್ನು ಪಡ್ಕೊಂಡವರಿಗೆ, ಪದಕಗಳನ್ನು ಪಡ್ಕೊಂಡವರಿಗೆ ಅವರವರ ಹಂತದಲ್ಲಿ ಫಸ್ಟು, ಸೆಕೆಂಡ್, ಥರ್ಡ್ 3 ಜನರಿಗೆ ನಗದು ಹಣವನ್ನು ಕೊಡ್ತಕ್ಕಂಥ ಒಂದು ಗೌರವ ಸಮರ್ಪಣೆಯನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಅನುವು ಮಾಡಿಕೊಟ್ಟಿದ್ದಾರೆ.